ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ಪಟ್ಟಣದ ಹಿರೇಮಠದಲ್ಲಿ ಜಗದ್ಗುರು ಪಂಚಾಚಾರ್ಯರ ರಥೋತ್ಸವ ಮತ್ತು ವೀರಭದ್ರೇಶ್ವರ ಸ್ವಾಮಿಯ ಕೆಂಡಾರ್ಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ರಥೋತ್ಸವ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದಂತಹ ಮಾಡಾಳ್ ವಿರೂಪಾಕ್ಷಪ್ಪನವರು ರಥವನ್ನು ಎಳೆಯುವ ಮೂಲಕ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಹಾಗೆಯೇ ಯಡಿಯೂರು ಶ್ರೀಗಳಾದ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೆಯೇ ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವ ಜಯಚಂದ್ರ ಸ್ವಾಮೀಜಿಗಳು ಹಾಗೆಯೇ ಚನ್ನಗಿರಿ ಪಟ್ಟಣದ ವೀರಶೈವ ಸಮಾಜದ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಭಕ್ತಾದಿಗಳು ರಥವನ್ನು ಎಳೆಯುವ ಮೂಲಕ ಸಂಭ್ರಮ ಸಡಗರದಿಂದ ರಥೋತ್ಸವದ ಆಚರಣೆಯನ್ನು ಮಾಡಿದರು. ಪ್ರತಿ ವರ್ಷವೂ ಸಹ ಜಗದ್ಗುರು ಪಂಚಾಚಾರ್ಯರ ರಥೋತ್ಸವವನ್ನು ಶ್ರೀಮಠದಲ್ಲಿ ಹಮ್ಮಿಕೊಳ್ಳಲಾಗುತ್ತಿದ್ದು, ನಿರಂತರ ಈ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಶ್ರೀಗಳು ಮಾಧ್ಯಮದೊಂದಿಗೆ ತಿಳಿಸಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಎಂಟ್ರಿ ಆಯ್ತು, ಬಂದ್ವಿ, ಅವ್ರು ಬಂದರು, ಬದುಕ್ರೆ ಅವೆಲ್ಲ ನಮ್ಮಿಂದ. ಜಗದ್ಗುರು ಪಂಚಾಚಾರ್ಯ ರಥೋತ್ಸವ ಅಂತ ಮಾಡ್ತಿದ್ವಿ. ಯಾಕೆ ಅಂತಂದ್ರೆ ಹಲವು ದೇವರುಗಳ ಹೆಸರಲ್ಲಿ ಇವತ್ತು ತೇರುಗಳನ್ನ ಎಲ್ಲ ಭಾಗದಾಗ ಮಾಡ್ತಾರೆ. ಏನೋ ನಮ್ಮ ಸಂಕಲ್ಪ ಬುಕ್ಕಂಬದಿಯಲ್ಲಿ ರಂಭಾಪುರ ಜಗದ್ಗುರು ಹತ್ರ ಕೇಳಿದಾಗ ಅವರು ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಯಡಿಯೂರಪ್ಪನವರು ಅವರು ನಮ್ಮ ಮನಸ್ಸಿನಲ್ಲಿ ಬಂದಿರತಕ್ಕಂಥ ನಿರ್ಣಯ ಮಾಡೋಣ, ನಾವು ಪಂಚಪೀಠದ ಉದ್ಭವ ಮೂರ್ತಿಗಳು ಅಂದರೆ ಪಂಚಾಚಾರ್ಯರು ಜಗತ್ತಿಗೆ ಏನೇನು ಕೊಟ್ಟರು. ರೇಣುಕಾದಿ ಪಂಚಾಚಾರ್ಯರು ಅಂದರೆ ಅಷ್ಟಾವರಣಗಳು, ಶಟಸ್ಥಲಗಳು, ಪಂಚಾಚಾರಗಳು ಹಾಗೂ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದ್ದು. ಆಮೇಲೆ ಸರ್ವ ಜನಾಂಗದ ಏನು 18 ಉಪಜಾತಿ ಮಠಗಳಿಗೆ ರೇಣುಕಾಚಾರ್ಯರು 3500 ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದಲ್ಲಿ ದೀಕ್ಷೆ ಕೊಟ್ಟಿದ್ದರು. ಮಲಯಾಚಲದಲ್ಲಿ ಪೀಠ ಸ್ಥಾಪನೆ ಮಾಡಿದ್ದು. ಹೀಗೆ ಪಂಚಪೀಠದ ಇತಿಹಾಸ ಅಂದರೆ 3500 ವರ್ಷಗಳ ಇತಿಹಾಸ. ಆ ಒಂದು ಇದರಿಂದಲೇ ಉದ್ಭವ ಮೂರ್ತಿಯನ್ನಿಟ್ಟು ಮತ್ತು ಜಗದ್ಗುರುಗಳ ಒಂದು ಫೋಟೋವನ್ನು ಅಲ್ಲಿಟ್ಟು ರಥೋತ್ಸವವನ್ನು ಹಿರೇಮಠದಲ್ಲಿ, ಚನ್ನಗಿರಿ ಹಿರೇಮಠದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಸ್ವಾಮಿಗಳು ಬಂದ ಮೇಲೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ತೇರುಗಳಲ್ಲಿ ಎಲ್ಲ ಕಡೆ ಗಂಡು ಮಕ್ಕಳು ಎಳೀತಾರೆ. ಆದರೆ ಇಲ್ಲಿ ಒಂದು ಭಾಗದಲ್ಲಿ ಗಂಡು ಮಕ್ಕಳು, ಒಂದು ಭಾಗದಲ್ಲಿ ಹೆಣ್ಣು ಮಕ್ಕಳು ತೇರು ಎಳೀತಕ್ಕಂಥದ್ದು ಒಂದು ವಿಶೇಷ. ಈ ರಥೋತ್ಸವ ಮಾಡೋದ್ರ ಮುಖೇನ ನಮ್ಮ ಚನ್ನಗಿರಿ ತಾಲೂಕಿಗೆ ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ಲರಿಗೂ ಸಮೃದ್ಧಿ ಆಗಲಿ, ನೆಮ್ಮದಿ ಸಿಗಲಿ ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಈ ಮಠದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಯಶಸ್ವಿ ಆಗಲಿ, ಪರಮ ಪೂಜ್ಯರ ಆಶೀರ್ವಾದ ಎಲ್ಲರ ಮೇಲೆ ಇದ್ದು. ಉತ್ಸವ ಪಂಚಪೀಠದ ಪರಂಪರೆ ಒಳಗೆ ರಥೋತ್ಸವ ಭಾಳ ವಿಜೃಂಭಣೆಯಿಂದ ಶ್ರೀ ಚನ್ನಗಿರಿ ಕ್ಷೇತ್ರದ ಹಿರೇಮಠದ ಭಾಳ ಸುಂದರವಾಗಿ ನೋಡ್ಕೊಂಡು ಬಂದಿರತಕ್ಕಂಥದ್ದು. ಎಲ್ಲ ನಮ್ಮ ವಿರೂಪಾಕ್ಷಪ್ಪ ಹೇಳಿದಂಗೆ ಎಲ್ಲ ಕಡೆ ಗಂಡು ಮಕ್ಕಳು ರಥವನ್ನು ಹೇಳಿದ್ರೆ ಇಲ್ಲಿ ಭಿನ್ನ ಭೇದವಿಲ್ಲದೆ ಸ್ತ್ರೀಯರು ಸಹ, ಮಹಿಳೆಯರು ಸಹ ರಥೋತ್ಸವವನ್ನು ಹೇಳ್ತಕ್ಕಂಥ ಪದ್ಧತಿ. ಇದರದ್ದು ಏನಪ್ಪ ಗುರುತಪ್ಪ ಅಂದ್ರೆ ಶಿವಶಕ್ತಿ ಅಭೇದದ ಅಂತ ತಿಳ್ಕೊಂಡು ಶಕ್ತಿ ವಿಶಿಷ್ಟ ದ್ವೈತ ವೇದಾಂತವನ್ನು ತೋರಿಸಿಕೊಡುವಂಥದ್ದು ಏನಪ್ಪ ಅಂದ್ರೆ ಶಿವ ಬೇರೆಲ್ಲ ಶಕ್ತಿ ಬೇರೆಲ್ಲ ಅಂತ ತೋರಿಸ್ಕೊಡುವಂಥದ್ದೇ ಈ ರಥೋತ್ಸವದ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಅದು ಹಿರೇಮಠದಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ಜಾತಿ ಮತ ಪಂಥ ಭೇದ ಅನ್ನೋದಿಲ್ದಲೆ ಎಲ್ಲ ಧರ್ಮದವರು ಬಂದು ಶ್ರೀಮಠದ ಕಾರ್ಯಕ್ರಮಗಳಲ್ಲಿ ಮತ್ತು ಅವ್ರು ಮಾಡ್ತಕ್ಕಂಥ ಎಲ್ಲ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿ ಎಲ್ಲರೂ ಅವರ ಕೃಪಾಶೀರ್ವಾದವನ್ನು ಪಡಲಿಕ್ಕೆ ಇದೊಂದು ಯೋಗ್ಯವಾದಂಥ
ಒಂದು ಪರ್ವಕಾಲ. ಆ ಪರ್ವಕಾಲನೇ ಇವತ್ತಿನ ರಥೋತ್ಸವ. ಮತ್ತು ಬೆಳಗ್ಗೆ ವೀರಭದ್ರೇಶ್ವರರ ಕೆಂಡದ ಅರ್ಚನೆಯನ್ನು ಮಾಡಿರ್ತಕ್ಕಂಥದ್ದು ಅವೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತಕೊಂಡು ಹಾರೈಸ್ತಾ ನಮ್ಮ ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ಗುರು ಪಂಚಾಚಾರ್ಯ ಮಹಾರಾಜ್ ಕಿ. ಇವತ್ತು ಚನ್ನಗಿರಿ ಮಠದಲ್ಲಿ ನೆಲೆಗೊಂಡಿರುವ ಕೇದಾರ ಶಾಖಾ ಮಠದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ 1918 ಇಸ್ವಿಯಿಂದ ಇಲ್ಲಿಯವರೆಗೆ 18ರಿಂದ ಇಲ್ಲಿಯವರೆಗೆ ನಿರಂತರವಾಗಿ ಪಂಚ ಆಚಾರ್ಯ ತೇರನ್ನು, ರಥವನ್ನು ಎಳೆಯುವ ಪರಿಪಾಠವನ್ನು ಪೂಜ್ಯರು ಹಾಕ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಉಭಯ ಶ್ರೀಗಳಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಪೂಜ್ಯರು ಹೇಳಿದಾಗೆ ಎಲ್ಲ ವರ್ಗದ ಜನ ಬಂದು ತೇರನ್ನು ಎಳಿತಾರೆ. ಬಹುಶಃ ಈ ಯುಗಮಾನೋತ್ಸವ ಅಂಥೇಳಿ ನಾವು ಪಂಚ ಆಚಾರ್ಯರು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಆಚರಿಸುವಂಥ ಪದ್ಧತಿಯನ್ನು ರೂಢಿಸಿಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಹಿರೇಮಠ ಸ್ವಾಮಿಗಳವರು ಅವರು ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ, ಇವರು ಚಿಕ್ಕ ಪ್ರಮಾಣದಲ್ಲಿ ತಾಲೂಕು ಲೆವೆಲಲ್ಲಿ ಜಗದ್ಗುರು ಪಂಚ ಆಚಾರ್ಯ ಯುಗಮಾನೋತ್ಸವವನ್ನು ಭಾಳ ಸಂಭ್ರಮ ಸರಳವಾಗಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಇದೊಂದು ದಾರಿದೀಪ, ಎಲ್ಲ ಮಠಗಳಿಗೆ ದಾರಿದೀಪ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಸ್ವಾಮಿಗಳು ಭಾಳ ಪ್ರಯತ್ನಪಟ್ಟು, ಬಹುಶಃ ನಮಗೆಲ್ಲ ಇತ್ತೀಚಿನ ಕಾಲದಲ್ಲಿ ನೋಡ್ಬೋದು, ಯಾರಾದರೂ ಮಠಕ್ಕೆ ಸ್ವಾಮಿಗಳಾಗ್ತಾರೆ ಅಂತ ಹೇಳಿದ್ರೆ ಆ ಮಠದ ಆಸ್ತಿ ಏನಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ಮತ್ತು ಹಣು ಆಸ್ತಿ ಏನಿದೆ, ಇನ್ಕಮ್ ಏನಿದೆ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಹಿರೇಮಠಕ್ಕೆ ಯಾವ ಥರದ ಮೂಲಭೂತ ಸೌಕರ್ಯಗಳಿಲ್ಲ. ಭಾಳ ಶಿಥಿಲವಾದ ಮಠವನ್ನು ಇಷ್ಟು ಬೃಹದಾಕಾರವಾಗಿ, ಬಹುಶಃ ಆಡು ಆನೆ ಅಂತ ಹೋಲಿಸ್ತಾರೆ. ಆಡಿನಂತ ಇದ್ದ ಮಠವನ್ನು ಇವತ್ತು ಆನೆ ಅಂತ ಮಾಡಿದ್ದಾರೆ ಸ್ವಪ್ರಯತ್ನದಿಂದ. ಅದಕ್ಕೆ ಸಾಕಾರವಾಗಿ ನಮ್ಮ ವಿರೂಪಾಕ್ಷಪ್ಪನವರು ಕೊಟ್ಟಿರ್ಬೋದು, ಶಾಸಕರು ಕೊಟ್ಟಿರ್ಬೋದು, ಎಂಪಿಗಳು ಕೊಟ್ಟಿರ್ಬೋದು, ಭಕ್ತರ ಸಹಕಾರನ ಮಾಡಿದ್ದಾರೆ. ತುಂಬ ಸಂತೋಷ. ಬಹುಶಃ ಈ ಮಟ್ಟಕ್ಕೆ ಮಠ ಬೆಳೀತಿ ಅಂತ ಯಾರು ಚನ್ನಗಿರಿಯರು ಯಾರು ನಿರೀಕ್ಷಣೆ ಮಾಡಿರಲಿಲ್ಲ. ಅಷ್ಟು ಬೃಹತ್ಕಾರವಾಗಿ ಮಠವನ್ನು ಬೆಳೆಸಿ ಯುಗಮಹೋತ್ಸವ ಮಾಡ್ತಿದ್ದಾರೆ. ಸಮಾಜದಲ್ಲಿ ಅನೇಕ ಮತಾಚಾರ್ಯ ಜಯಂತಿಗಳನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಯುಗಮಾನೋತ್ಸವ ಅಂತ ಹೇಳಿದರೆ ಪಂಚ ಆಚಾರ್ಯ ಯುಗಮಾನೋತ್ಸವವನ್ನು ಈ ಸರಳವಾಗಿ ತಮ್ಮ ಚನ್ನಗಿರಿ ಕ್ಷೇತ್ರದಲ್ಲಿ ಆಚರಿಸುವಂಥದ್ದು ಭಾಳ ಸೂಕ್ತ.